ಇಲ್ಲಿ ನೋಡಲ್ಲವ, ಯಾವತ್ತು ನಿಮ್ಮ ಅಪ್ಪನ ಮಾತು ಮಾತ್ರ ಕೇಳ್ಬೇಡ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನೋ ಥರ ಇರೋಣ. ಇವತ್ತು ವರ್ಷ ಮಾವ ಮೀನಾತೆ ಇವತ್ತು ನಿಜ ಒಳ್ಳೇದೇ ಮಾಡ್ಯಾವೆ ನಮಗೆ. ನಮ್ಗೇನಾದ್ರು ಏನು ನಮ್ಗೇನು ಕೆಟ್ಟದ್ದಾಗಿಲ್ಲ ಅವರಿಂದನ. ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಏನಕ್ಕೆ ಹಾಳಾಗ್ತೀರಾ? ಅವ್ರ ಮಾತು ಮಾತ್ರ ಕೇಳಬೇಡ್ರಿ. ಅಯ್ಯೋ ಗೊತ್ತಾಗುತ್ತೆ ಬಿಡು ಪುಣ್ಯ, ನನಗೆ ಎಲ್ಲ ಗೊತ್ತು. ಯಾರು ಹೆಂಗೆ ಎಂತೆಂಥ ಜನ ಇದ್ದಾರೆ ಅನ್ನೋದಕ್ಕೆ ಗೊತ್ತೈತೆ. ನಮ್ಮಪ್ಪ ನಮ್ಮಮ್ಮನ ಮಾತು ನಾನು ಕೇಳಲ್ಲ ಬಿಡು. ಇವತ್ತು ನಮ್ಮ ಚಿಕ್ಕಪ್ಪನ ಕೆಲಸ ಕೊಟ್ಟಿರೋದ್ರಿಂದ ನಾವಂತೂ ತನ್ನ ಉಂಡಿದ್ದೀವಿ ಇವತ್ತು. ಅದನ್ನ ಮರಿಬಾರ್ದು. ಇವತ್ತು ನಮ್ಮ ಚಿಕ್ಕಪ್ಪ ನಮ್ಮನ್ನ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಇದರಲ್ಲೇ ಆಗಲಿ ಎಷ್ಟು ನಂಬಿಕೆ ಇಟ್ಟು ಬಿಟ್ಟೋಗೈತೆ. ಆ ನಂಬಿಕೆ ಉಳಿಸ್ಕೊಳ್ಳೋದು ನಾವು ಮುಖ್ಯ. ನಮ್ಮ ಅಪ್ಪನ ಮಾತು ಕೇಳಲ್ಲ. ನಾನು ಹೇಳ್ಬಿಟ್ಟೆ ನಮ್ಮ ಅಪ್ಪನ ಹತ್ರ, ಹಿಂಗೆಲ್ಲ ಹೇಳಕ್ ಬರಬೇಡಪ್ಪ ಅಂತೇಳಿ ಬೈದು ಕಳಿಸ್ದೆ. ನಮ್ಮ ಮನೆ ಬಾಕ್ಲಕ್ಕೆ ಬರಲ್ಲ ಹೋಗಪ್ಪ ಅಂತ ಹೇಳಿದ್ದೀನಿ. ಬರಲ್ಲ, ಅವನು ಕೊಡಲ್ಲ, ನಿಮಗೆ ಮೋಸ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತು. ನಮ್ಮ ಅಪ್ಪಯ್ಯ ಮಾತಾಡಿದ್ರು ಮಾತಾಡ್ಲಿ, ನಮಗೆ ಗೊತ್ತೈತೆ. ನಮ್ಮ ವರ್ಷ ಚಿಕ್ಕಪ್ಪ ಹೆಂಗೆ ಹೇಳುತ್ತಾ ಹಂಗೆ ಅಷ್ಟೇ. ನಾವು ಕೇಳೋದೆ ಹಂಗೆ. ನಾವು ವರ್ಷ ಚಿಕ್ಕಪ್ಪನ ಹೋಟೆಲಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಚಿಕ್ಕಪ್ಪ ನೀವು ಬೇಡಪ್ಪ ನೀವು ಕೆಲಸಕ್ಕೆ ಅಂತೇಳಿ ನಮ್ಮ ಚಿಕ್ಕಪ್ಪ ಯಾವತ್ತು ಹೇಳುತ್ತೋ ಅವತ್ತು ಕೆಲಸ ಬಿಡ್ತೀವಿ. ನಮ್ಮ ಚಿಕ್ಕಪ್ಪ ಹೇಳೋವರೆಗೂ ನಾವಂತೂ ಆ ಕೆಲಸ ಬಿಡೋದಿಲ್ಲ, ನಾವಂತೂ ಸುಮ್ಮನಾಗೋದಿಲ್ಲ. ನಾವು ಆ ಕೆಲಸಗಳೆಲ್ಲ ಹೆಂಗೆ ಮಾಡ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ. ನಾವು ಕೆಲಸ ಹಂಗೆ ಮಾಡ್ತೀವಿ. ಯಾರು ಏನು ಹೇಳಿದ್ರು ಅಷ್ಟೇ ಪುಣ್ಯ. ನೀನೇ ಹೇಳು ಕಟ್ಕೊಂಡಿರೋ ನನ್ನ ಹೆಂಡ್ತಿ ಹೇಳಿದ್ರು ನಾನು ನಮ್ಮ ಚಿಕ್ಕಪ್ಪನ ಹೋಟೆಲಲ್ಲಿ ನಾನು ಕೆಲಸ ಮಾಡೋದು ಮಾತ್ರ ನಾನು ಲವಕುಶ ಬಿಡಲ್ಲ. ಹಂಗೆ ಇರಬೇಕು. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡಲಿ, ಎಷ್ಟೇ ಹೇಳು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ನಾವು ಮಾಡ್ಬೇಕಷ್ಟೇ. ಈಗ ಯಾಕಂದ್ರೆ ಸ್ವಲ್ಪ ಮುಂದುವರೆದ್ರಲ್ಲ ನಿಮ್ಮ ಚಿಕ್ಕಪ್ಪರು, ಅದಕ್ಕೆ ಎಲ್ರಿಗೂ ಹೊಟ್ಟೆ ಉರಿ ಬಂದೈತೆ. ಅಷ್ಟೇ ಖುಷ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ನಾನಂತೂ ಅಷ್ಟೇ ಅಪ್ಪ. ನಮ್ಮ ಚಿಕ್ಕಪ್ಪ ಯಾವಾಗ ಬೇಡ ಅನ್ನುತ್ತೋ ನಮ್ಮನ್ನ, ಅಲ್ಲೇವರೆಗೂ ನನ್ನ ಕೆಲ್ಸಕ್ಕೆ ಹೋಗ್ತಾ ಇರೋದೀಯ. ನಾವು ಇವಾಗ ಅವ್ರದ್ದು ಆಸ್ತಿ ಐತೆ ಕೊಡ್ತಾರೆ ಅಂತ ಏನು ಹೋಗ್ತಾ ಇಲ್ಲ. ನಮಗೆ ನಂಬಿಕೆ ಇಟ್ಟು ಅವ್ರು ನಮಗೆ ಕೆಲಸ ಕೊಟ್ಟವ್ರೆ ನಾವು ಹೋಗ್ತಾ ಇದೀವಿ ಅಷ್ಟೇನೆ. ಇವತ್ತು ಯಾರು ಕೊಡ್ಸೋರು ನಮಗೆ ಕಾರ? ಯಾರು ಕೊಡ್ಸೋರು ಹೇಳು? ಯಾರು ಕೊಡಿಸ್ತಾ ಇರಲಿಲ್ಲ. ನಾವು ಇವತ್ತು ಇಷ್ಟ ಅಷ್ಟು ಅದರಿಂದ ಒಂದು ತನ ತಿಂದಿದ್ದೀವಿ ಅಂತಂದ್ರೆ ಅದನ್ನ ಮರಿಬಾರ್ದು. ನಮ್ಮ ಚಿಕ್ಕಪ್ಪ ಇವತ್ತು ಹೋಟೆಲಿಂದನ ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ವಿ. ನಮ್ಮ ಚಿಕ್ಕಪ್ಪನ ಹೋಟೆಲಲ್ಲಿ ಕೆಲಸ ಮಾಡಿದೀವಿ ಅಂದಮೇಲೆ ನಾವು ಅದನ್ನ ಮರಿಬಾರ್ದು. ಇವತ್ತು ನಮ್ಮ ಚಿಕ್ಕಪ್ಪ ಯಾಕೆ ನಮ್ಗೆ ಇವತ್ತು ನಂಬಿ ನಮ್ಗೆ ಕೆಲಸ ಕೊಟ್ಟವ್ರೆ. ಇಂಥವ್ರ ಮಾತೆಲ್ಲ ಕೇಳ್ಕೊಂಡು ನಾವು ನಡಮಧ್ಯದಲ್ಲಿ ಅವ್ರಿಗೆ ಕೈ ಕೊಟ್ಟು ಹೋದ್ರೆ ನಮ್ಮನ್ನ ಯಾರಾದ್ರೂ ಏನಂತಾರೆ? ದೇವ್ರ ಮೆಚ್ಚಲ್ಲ ಕುಶ, ದೇವ್ರ ಮೆಚ್ಚಲ್ಲ ಕಣೋ. ಅಯ್ಯೋ ನಮ್ಮ ಅಪ್ಪನ ಮಾತು ಏನಕ್ಕೆ ಕೇಳಂತ ತೆಗಿಯೋಣ. ನನಗೂ ಗೊತ್ತಾಯ್ತು ನಮ್ಮ ಅಪ್ಪನ ಮಾತಾಗಿ ಕೇಳಬಾರ್ದು ಅಂತ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ಅಷ್ಟೇ, ನಾವು ಹಾಳಾಗಿ ಹೋಗ್ಬಿಡ್ತೀವಿ. ನಮ್ಮ ಅಪ್ಪನ ಮಾತಂತೂ ನಾನು ಯಾವತ್ತೂ ಕೇಳಲ್ಲ ಬಿಡು. ಅಯ್ಯೋ ಅವ್ರ ಮಾತು ಕೇಳಿದ್ರೆ ಅಷ್ಟೇ, ನಾವು ಕೇಳಲ್ಲ. ನಾನು ಹೇಳಿದ್ದೀನಲ್ಲ, ನಮ್ಮ ಅಪ್ಪನ ಹತ್ರನೇ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನ ನಮ್ಮ ಅಮ್ಮನ ಹತ್ರ ನೀವೇನೇ ಅಂದ್ರೂ ನಮ್ಮ ಚಿಕ್ಕಪ್ಪನ ಹೋಟೆಲಲ್ಲಿ ಕೆಲಸ ಮಾಡೋದನ್ನ ನೀವಿಬ್ರು ಏನು ಮಾಡಿದ್ರು ತಪ್ಸಕ್ಕಾಗಲ್ಲ. ನಮಗೆ ಗೊತ್ತೈತೆ ನಾವು ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ಅಂತ ಹೇಳಿದ್ದೀನಿ. ಕೊಡ್ತಾರೆ ಅಂತ ನಾವು ಇವತ್ತು ಹೋಗ್ತಿಲ್ಲ. ಇವತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ, ನಾವು ಸಂಬಳ ತಗೊಂತಾ ಇದೀವಿ ಅಷ್ಟೇ. ಅವ್ರ ಆಸ್ತಿ ಅವ್ರು ಇಷ್ಟ ಬಂದರಿಗೆ ಕೊಡ್ಲಿ ಅಂತ ಅಂದ್ರಿ ಅಷ್ಟೇನೆ. ನಾವೇನು ಆಸ್ತಿ ಸಿಗುತ್ತೆ ಅಂತ ನಾವು ಇವತ್ತು ಅವ್ರ ಹೋಟೆಲಿಗೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಅವ್ರು ಇಷ್ಟ ಬಂದರಿಗೆ ಕೊಡ್ಲಿ. ನಮ್ಗೇನ ಕೆಲಸ ಕೊಟ್ಟವ್ರೆ, ನಮ್ಗೆ ಕೆಲಸ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಡ್ರಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಗೊತ್ತಾಗಿದ್ರೆ ಅವ್ರಿಗೆ ಮಾತಾಡ್ತಿರ್ಲಿಲ್ಲ ಬಿಡು. ಹಿಂಗ್ ಮಾತಾಡ್ತಾರೆ ಅಂದ್ರೆ ಅವ್ರು ಹಂಗೆ ಮಾತಾಡ್ತಾರೆ. ಅವ್ರ ಮಾತಿ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವರೇ ಬಂದು ಹೇಳಲ್ಲ. ನಾವು ಅವ್ರು ಹೇಳ್ದಂಗೆ ಕೇಳಿದ್ರೆ ಇನ್ನೂ 1000 ಹೇಳ್ಕೊಡ್ತಾರೆ ಬಂದು. ಹೇಳ್ದಂಗೆ ಕೇಳಬಾರ್ದು. ಕಿವೆ ಕೇಳಿಸಿದ್ರು ಕೇಳಿಲ್ಲ ಅಮ್ಮಂಗಿರ್ಬೇಕು. ಈ ಕಡೆ ಕಿವೆ ಕೇಳಿ ಈ ಕಡೆ ಕಿವೆ ಬಿಡಬೇಕು. ಸುಮ್ಮನೆ ಒಂದು ಕಳಿಸ್ಬೇಕು. ಆಮೇಲೆ ಹಂಗೆ ಆಗುತ್ತೆ. ನಾವ್ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೇನೆ. ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಇವಾಗ ಏನಾನ ತಲೆ ಕೆಡಿಸ್ಕೊಂಬಕ್ ಹೋದ್ರೆ ಇಲ್ಲದ್ದು ಹೇಳಕ್ ಬರ್ತಾರೆ. ಹಂಗೆ ಹಿಂಗೆ ಅಂತ ದೊಡ್ಡದಾಗ ನ್ಯಾಯ ಹೇಳಕ್ ಬರ್ತಾರೆ ಎಲ್ಲ. ಎಲ್ಲ ಬರೀ ನ್ಯಾಯ ಹೇಳ ಅಂತವ್ರೇನೆ ಇವಾಗಿನ ಕಾಲದಾಗ ಜಾಸ್ತಿ ಇರೋದು. ನಾವು ಹೆಂಗಿದೀವಿ, ನಾವು ಹೆಂಗೆ ಅಂತ ಹೇಳಿ ಸ್ವಲ್ಪ ತಿಳ್ಕೊಂಬಲ್ಲ. ನಮ್ಮ ಅತ್ತೇನು ನಮ್ಮ ಮಾಮ ಯಾರಿಗಾನ ನ್ಯಾಯ ಹೇಳಕ್ ಹೋಗ್ತಾರೆ. ನಾವ್ ಹೆಂಗಿದೀವಿ ಅಂತ ಫಸ್ಟ್ ತಿಳ್ಕೊಂಬಲ್ಲ. ಅದಕ್ಕೆ ಮತ್ತೆ ವರ್ಷ ಮಾವನು ಮೀನತ್ತೆ ಇಬ್ರು ಯಾವತ್ತೂ ಯಾರ ಸುದ್ದಿಗೂ ಇನ್ನೂವರೆಗೂ ಆಗೈತಿ ಇತ್ಲಾಗ ಎಲ್ಲೂ ಬತ್ತೇನೆ ಇರ್ಲಿಲ್ಲ ಅವ್ರು. ಅದಕ್ಕೆ ಮತ್ತೆ ನಮ್ಮ ಮನ್ಗಳು ತಕ್ಕೂ ಬತ್ತಾ ಇರ್ಲಿಲ್ಲ. ನಮ್ಮ ಅತ್ತೇನು ನಮ್ಮ ಮಾಮ ಕಣ್ಣಾಕ್ ಬೆಳ್ಳಿಕ್ ತಂಗಮ್ಮರ್. ನಿಮ್ಗಿನ್ ಯಾರ ಇದಾರೆ ಹೇಳು? ನಿನ್ಗಿನ್ನೇನು? ಹಂಗೆ ಹಿಂಗೆ. ಅಯ್ಯೋ ನಮ್ಮ ಮೀನ ಅತ್ತೇನಂತು, ಅಯ್ಯೋ ನಮ್ಮ ಮೀನ ಹಂಗೆ ಹಿಂಗೆ. ಅಯ್ಯೋ ಹೆಂಗ್ ಮಾತಾಡೋದು ಅಂದ್ರೆ ಹಂಗ್ ಮಾತಾಡೋದು. ಅಯ್ಯೋ ತಗ ಅಯ್ಯಮ್ಮನ ಬುದ್ಧಿನೇ ಸರಿ ಇಲ್ಲ. ಲವ ಖುಷಿನ್ಗಿಬ್ರಿಗೂ ಇವತ್ತು ರಜಾ ಮಾಡ್ಕೊಂಬಂಗಿದ್ರೆ ಮಾಡ್ಕೊಳ್ರಪ್ಪ, ಏನಾದರೂ ಕೆಲಸ ಇದ್ದರೆ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಬಿಸ್ನೆಸ್ ಕಡಿಮೆನೆ, ನಾನೇ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಏನಾದ್ರೂ ಕೆಲಸ ಇದ್ದರೆ ಮಾಡ್ಕೊಳ್ರಪ್ಪ ಅಂತ ಹೇಳ್ತೀನಿ. ಲವ ಖುಷ, ಲವ ಮಾವನೇ ಬಂತು ನೋಡು. ಏನ್ ಮಾಮ? ಬಾ ಬಾ ಮಾಮ ಕುತ್ಕೋ ಬಾ. ಬಾ ಚಿಕ್ಕಪ್ಪ ಟೀ ಕುಡಿವಂತೆ ಬಾ. ಹಾಲಾದ್ರೂ ಕಾಸೆ ಪುಣ್ಯ. ಬಾ ಮಾಮ ಬಾ ಕುತ್ಕೋ ಬಾ. ಆತ್ಮಂತ ಹೇಳಮ್ಮ, ಒಂದ್ ಕ್ಷಣ ಕುತ್ಕೊಂತೀನಿ. ಹುಡುಗರು ಏನ್ ಮಾಡ್ತಾ ಇದಾವೆ? ಈಗ ನಮ್ಮ ಮಲ್ಕೊಂಡ್ರ ಕಣ್ಮಮ್ಮ. ನೀನ್ ಬರೋಷ್ಟು ಟೈಮ್ನಾಗೆ ಮನಿಕೊಂತಾರೆ ದಿನ. ಪಾಪ ನೀನ್ ಬಂದಾಗ್ಲೇ ಮಲ್ಕೆ ಬಿಡ್ತಾರ ಅವರು. ನಾನು ಬಂದಾಗೆ ಮನಿಕೊಂತಾರೆ ಬಿಡು. ಆಮೇಲೆ ಮೀನ ಕರ್ಕೊಂಬತ್ತಾಳೆ. ಇವತ್ತು ರಜಾ ತಗೊಂಬಂಗಿದ್ರೆ ತಗೊಳ್ರಪ್ಪ ನೀವು. ಯಾಕಂದ್ರೆ ಇವತ್ತೇನು ಅಷ್ಟೊಂದಿರಲ್ಲ. ಇವತ್ತು ನೋಡ್ರಿ ರಜಾ ತಗೊಂಬದಾದ್ರೆ ತಗೊಬಿಡ್ರಿ. ಏನು ರಾಜ ಮಾಡ್ಬಿಡೋಣ ಅಂತ ಯಾವಾಗಲೂ ಇದ್ದಿದ್ದೇನೆ ಅಂತ ಅನ್ಕೊಂಡಿದ್ದೀನಪ್ಪ. ಚಿಕ್ಕಪ್ಪ ಸಂಡೇ ಟೈಮ್ನಾಗೇನೆ ಜಾಸ್ತಿ ನಮಗೆ ವರ್ಕೌಟ್ ಆಗೋದು. ಸುಮ್ಮನಿರಿ, ಏನಾಗಲ್ಲ.
ನೀವು ಯಾಕೆ ರಜಾ ತಗೊಂತೀರ, ನಾವೆಲ್ಲ ಹೋಗಿ ಮಾಡ್ತೀವಿ, ಬೇಕಾದರೆ ನೀವು ರೆಸ್ಟ್ ಮಾಡೋದಾದ್ರೆ ಮಾಡಿರಿ. ಇವಾಗಿನ ನಮ್ಮ ಅಪ್ಪ ಬಂದಿತ್ತು, ಚಿಕ್ಕಪ್ಪನ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹೇಳಿ ಹೇಳ್ತು. ಆದರೆ ನಾವು ಕೇಳಲ್ಲ ಕಣ್ ಚಿಕ್ಕಪ್ಪ, ಮಾಡ್ತೀವಿ. ನಮಗೆ ಕೊಟ್ಟಿರೋಂಥ ಕೆಲಸನ ಪರ್ಫೆಕ್ಟಾಗಿ ಮಾಡ್ತೀವಿ ಚಿಕ್ಕಪ್ಪ. ಯಾರು ಏನೇ ಹೇಳಿದ್ರು ನಾವು ಕೇಳಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ನಂಗೆ ಇರ್ತೀವಿ. ವರ್ಷಣ ಬಂದಂಗೆ ಹೇಳುದ್ನೆ ನೋಡಪ್ಪ, ಅವನ್ಯಾಕೆ ಹಂಗೆ ಹೇಳ್ದ? ಹೇಳಿರ್ಬೋದು, ನಾವು ಹಂಗೆ ಮಾಡಲ್ಲ ಚಿಕ್ಕಪ್ಪ. ನೀನು ಯಾವತ್ತು ನಮಗೆ ಕೆಲಸ ಇಲ್ಲ ಇಲ್ಲಿ ಅಂತ ಹೇಳಿ ನೀನು ಯಾವತ್ತು ಹೇಳ್ತೀವಿ ಅವತ್ತೇ ನಾವು ಕೆಲಸ ಬಿಡೋದು. ಅಲ್ಲೇವರೆಗೂ ನಾವಂತೂ ಕೆಲಸ ಬಿಡಲ್ಲ ಚಿಕ್ಕಪ್ಪ. ಮತ್ತೆ ಮತ್ತೆ ಕೇಳ್ಕೊಂಡು ಹೇಳುತ್ತೆ ಬಿಡಮ್ಮ, ನಾವು ಕೇಳಲ್ಲ. ನಾವು ಯಾರೇನೇ ಹೇಳಿ ಇವ್ರಿಬ್ರು ನಿಮ್ಮ ಹೋಟೆಲ್ಗೆ ಕೆಲ್ಸಕ್ಕೆ ಬರೋದು. ಯಾರು ಎಷ್ಟಾದ್ರೂ ಹೇಳ್ಕೊಂಬ್ಲಿ, ಯಾರೇನೇ ಮಾತಾಡಿದ್ರು ಅವ್ರು ನಿಮ್ಮ ಹೋಟೆಲ್ಗೆ ಕೆಲ್ಸಕ್ಕೆ ಬರೋದು. ನಾನು ಮಾತ್ರ ಯಾವತ್ತು ಬೇಡ ಅಂಬಲ್ಲಪ್ಪ ನಮ್ಮ ಲವಕುಶನ. ನಮ್ಮ ಲವಕುಶ ಯಾವತ್ತು ಎಲ್ಲಿವರೆಗೂ ಬರ್ತಾರ ಅಲ್ಲಿವರೆಗೂ ಅವರು ಬರಲಿ, ನಾನು ಬೇಡ ಅಂಬಲ್ಲ. ಸುಮ್ಮನೆ ಯಾರು ಹೇಳೋದು ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಹೇಳ್ತಾನೆ, ಯಾರು ಹೇಳಿರೋ ಮಾತು ಚೈತ್ರ ಅದಕ್ಕೆ ಮಾತು ಕೇಳ್ಕೊಂಡು ಮಾತಾಡ್ತಾನೆ. ಮಾತಾಡ್ಲಿ ಬಿಡು ಅವ್ನಿಗೇನು. ತಲೆ ಕೆಡಿಸ್ಕೊಬೇಡ್ರಿ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರೋದು ನೋಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ನೀವೆಲ್ಲ 4 ಜನನೂ ನೀವು ಒಗ್ಗಟ್ಟಾಗಿ ಚೆನ್ನಾಗಿದ್ಬಿಟ್ರೆ ಯಾರೇನು ಮಾಡೋಕ್ಕಲ್ಲ. ನೀವು 4 ಜನ ಹಿಂಗೆ ಇರ್ಬೇಕು ನೀವು ಯಾವತ್ತೂ. ಅದೇ ನನ್ನ ಆಸೆ. ನೀವು ಯಾವತ್ತು ಒಗ್ಗಟ್ಟಾಗಿ ನೀವು ಚೆನ್ನಾಗಿರ್ತೀರೋ ಆವತ್ತೇನೆ ನಮಗೆ ಒಳ್ಳೇದಾಗುತ್ತೆ. ಸರಿ ಆಯಿತು ಚಿಕ್ಕಪ್ಪ, ಬನ್ನಿ ಕೂತ್ಕೊ ಬನ್ನಿ. ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾರು ಏನೇ ಅನ್ಕೊಂಬ್ಲಿ, ಯಾರು ಏನೇ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಬಿಡು ಚಿಕ್ಕಪ್ಪ. ಹೋಗಿ ಪುಣ್ಯ, ಹಾಲು ಕಾಸು ಹೋಗು. ಪಾಪ ಎದ್ದ ಅನ್ಸುತ್ತೆ. ಹಾಲು ಕಾಸಿ ಪುಣ್ಯಕ ನಾನು ಪಾಪನ ಎತ್ಕೊಬತ್ತೀನಿ. ಬಿಡ್ರಿ ಚಿಕ್ಕಪ್ಪ, ನಮ್ಮ ಅಪ್ಪ ಹೇಳ್ತೈತೆ ಆದರೆ ನಾವು ಕೇಳಲ್ಲ ಬಿಡಿ. ಯಾರು ಎಷ್ಟೇ ಹೇಳಿದ್ರು ನಾವು ಕೇಳಲ್ಲ. ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ, ಆರಾಮಾಗಿರ್ರಿ. ನಾವು ಯಾರು ಏನೇ ಹೇಳಿದ್ರು ಕೇಳಲ್ಲ. ನಾವು ಹಂಗೆ ನಗ್ತಿದ್ವಿ. ಅಪ್ಪ ಸಖತ್ತು ನಗ್ತಾ ಇದ್ವಿ. ಇವಳೆ ಎಷ್ಟು ನಗ್ತಾ ಇದ್ವಿ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಆ ಲೈಫ್ ಮತ್ತೆ ಬರಲ್ಲ ಬಿಡು. ಅದನ್ನ ನೆನೆಸ್ಕೊಬಿಟ್ರೆ ನಿಜ ತುಂಬ ಬೇಜಾರಾಗುತ್ತೆ. ಆ ಟೈಮು ತುಂಬ ಮಿಸ್ ಮಾಡ್ಕೊಳ್ತೀವಿ. ಆ ಟೈಮ್ ಇದ್ದಾಗ ಅಯ್ಯೋ ಈ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೋ, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ, ಅಯ್ಯೋ ಕಾಲೇಜ್ ಇದೆಲ್ಲ ಈ ವರ್ಷ ಎಷ್ಟು ಬೇಗ ಮುಗಿಯುತ್ತಪ್ಪ, ಎಕ್ಸಾಮ್ ಆದರೆ ಸಾಕಪ್ಪ ಅಂತ ಅನ್ಕೊಂತಿದ್ವಿ. ಆದರೆ ಆ ಟೈಮ್ ಮತ್ತೆ ಬರಲ್ಲ ಅಲ್ವಾ? ನಾನು ಹಂಗೆ ಅನ್ಕೊಂತಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಹತ್ರ ಮಾತಾಡಿಕೊಂಡು ಇವಾಗ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅಯ್ಯೋ ಅಷ್ಟಿಷ್ಟು ಬೇಜಾರಾಗಲ್ಲ. ನೆನೆಸ್ಕೊಬಿಟ್ರೆ ಏನಪ್ಪ ಇದು ಹಿಂಗೆ ಮುಗ್ದೋಯ್ತು ನಮ್ಮ ಕಾಲೇಜ್ ಡೇಸು ಅನಿಸುತ್ತೆ. ಅಲ್ವಾ? ನಾವಿಬ್ರು ಅಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗಿದ್ದೀವಿ. ನಿಮ್ಮಂಥವ್ರು ಸಿಗೋದಕ್ಕೆ ನನಗೂ ಪುಣ್ಯ ಮಾಡಿದೆ. ಇವತ್ತು ನಮ್ಮಿಬ್ರದ್ದು ಬೇಗ ಮದುವೆ ಆಗ್ಬಿಟ್ರೆ ಇನ್ನೇನು ಯಾವುದೂ ಇರಲ್ಲ. ನನ್ನ ತುಂಬ ಇಷ್ಟಪಡ್ತಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಮಾನು ಅಕ್ಕ. ಮತ್ತು ನನಗೂ ಅದೇ ಆಸೆ, ನೀವಿಬ್ರು ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು. ನಿಮ್ಮಪ್ಪ ನಿಮ್ಮಮ್ಮನಿಗೂ ಅದೇ ಆಸೆ ಇರೋದು, ಬೇಗ ನನ್ನ ಮಗಳು ಮದುವೆ ಆಗ್ಬಿಟ್ರಪ್ಪ ಅಂತ. ಇನ್ನೇನು ಮಾತುಕತೆ ಎಲ್ಲ ಮಾಡ್ತಾರೆ ತಗ. ಇಷ್ಟರಾಗಿ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಆಷಾಢ ಬರೋ ಅಷ್ಟರೊಳಗೆ ಎಂಗೇಜ್ಮೆಂಟ್ ಮಾಡ್ತಾರೆ. ಆಷಾಢ ಆದಮೇಲೆ ಶ್ರಾವಣಕ್ಕೆ ಮದುವೆ. ಏನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಆರಾಮಾಗೆ ಬೇಗ ಬೇಗ ಎಲ್ಲ ಮಾಡಿಬಿಡ್ತಾರೆ. ಈಗೇನೊಂದು ತಿಂಗಳಿಗೇನೆ ಎಲ್ಲ ರೆಡಿ ಆಗಿಬಿಡುತ್ತೆ ಬಿಡು. ನಾನು ಡ್ಯಾನ್ಸ್ ಕ್ಲಾಸ್ ಶುರು ಮಾಡೋಣ ಅಂತ ಇದ್ದೀನಿ. ಒಂದು 2 ಮಕ್ಕಳು ಬರ್ತಾ ಇದ್ದಾರೆ. ಇನ್ನು ಹಂಗೆ ಇಬ್ಬಿಬ್ರಿಗೆ ಹೇಳ್ಕೊಡ್ತಾ ಒಂದು ದೊಡ್ಡದಾಗ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಹೆಂಗೋ ಏನಾದರೂ ಒಂದು ಮಾಡ್ತಾರೆ, ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತಾ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾನವಕ್ಕ ಕೆಲಸ ಮಾಡಬೇಕು, ಏನಾದರೂ ಒಂದು ಮಾಡ್ತಾನೇ ಇರಬೇಕು ಜೀವನದಲ್ಲಿ. ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಆವಾಗ ಸಕ್ಸಸ್ ಅನ್ನೋದು ಕಾಣುತ್ತೀವಿ. ಹೌದು, ಎಲ್ಲರೂ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣಬೇಕು ಅಂತಂದರೆ ಸುಮ್ಮನೆ ಕೂತ್ಕೋಬಾರ್ದು, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಬೇಕು. ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಸಕ್ಸಸ್ ಅನ್ನೋದು ಬರೋದು. ಎಲ್ಲದರಲ್ಲೂ ಸೋಲು ಅನ್ನೋದು ಪಡೆಯೋಕ್ಕಾಗಲ್ಲ, ಎಲ್ಲದರಲ್ಲೂ ಗೆಲುವನ್ನು ಪಡ್ಕೊಳಕ್ಕಾಗಲ್ಲ. ಯಾವುದಾದ್ರೂ ನಮಗೊಂದು ಗೆಲುವನ್ನು ಸಿಗುತ್ತೆ. ಪ್ರಯತ್ನ ಅನ್ನೋದು ಮಾಡಬೇಕು. ಪ್ರಯತ್ನ ಅನ್ನೋದು ಮಾಡ್ದಲೇ ನಾವು ಗೆಲುವು ಅನ್ನೋದು ಬಯಸೋದು ತಪ್ಪು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು ಅಲ್ವಾ? ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಷ್ಟೋ ನಮಗೆ ಒಳ್ಳೇದಾಗುತ್ತೆ ಮುಂದೆ. ಅದಕ್ಕೆ ಯಾವತ್ತೇ ಆಗಲಿ ನಮಗೆ ಕೈಕಾಲು ಗಟ್ಟಿ ಇದ್ದಾವೆ, ನಮಗೆ ಕೆಲಸ ಮಾಡೋ ಅಷ್ಟು ಶಕ್ತಿ ಐತೆ ಅಂದ ಮಾತ್ರಕ್ಕೆ ನಾವು ಯಾವತ್ತೂ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಏನಾದರೂ ಅನಿವಾರ್ಯ ಕೆಲಸಗಳಿದ್ದಾಗ ಮಾತ್ರ ಟೈಮ್ ವೇಸ್ಟ್ ಮಾಡಬೇಕು. ಇನ್ನು ನೋಡಿ, ನಿಜ ಇಂಥ ಪ್ರಪಂಚದಲ್ಲಿ ತುಂಬ ಕಷ್ಟ ಇದೆ ಮುಂದೆ ಜೀವನ. ಯಾರೇ ಆಗಲಿ ಸ್ವಲ್ಪ ಯಾವುದೋ ಒಂದು ಸಣ್ಣ ಪುಟ್ಟದೊಂದು ಗೂಡು ಮಾಡ್ಕೋಬೇಕು, ನಮಗೊಂದು ಮನೆ ಕಟ್ಕೋಬೇಕು ಅಂತಂದ್ರೂ ಅದು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸಾಧ್ಯ. ಅವತ್ತು ಯಾರು ಏನು ಬಂದು ಕೊಡ್ತಾರ, ನೀನು ಮನೆ ಕಟ್ಕೊಳಪ್ಪ ತಗೋ ಅಂತೇಳಿ ಯಾರಾದರೂ ಕೊಡ್ತಾರ? ಯಾರೂ ಕೊಡಲ್ಲ, ಖಂಡಿತ ಯಾರೂ ಕೊಡಲ್ಲ. ಅದಕ್ಕೆ ನಾವು ಆದಷ್ಟು ಶ್ರಮ ಪಡಬೇಕು, ಕೆಲಸ ಮಾಡಬೇಕು. ದುಡ್ದಿದ್ರಲ್ಲಿ ನಾವು 4 ಕಾಸು ಹೊಟ್ಟೆಗೆಲ್ಲನ ಫಸ್ಟ್ ಆರೋಗ್ಯ ನೋಡ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ನೋಡ್ಕೋಬೇಕು. ನಾವು ದುಡಿಯೋದ್ರಲ್ಲಿ 100 ರೂಪಾಯಿ ದುಡ್ದಿದ್ದೀವಿ ಅಂದರೆ 50 ರೂಪಾಯಿ ಹಣ್ಣು ತಿಂದು
ಆರೋಗ್ಯ ನೋಡ್ಕೋಬೇಕು ಫಸ್ಟು. ಹಣ್ಣು ಹಂಪ್ಲು ಎಲ್ಲ ತಿಂದು 50 ರೂಪಾಯಿ ಉಳಿಸ್ಬೇಕು. ಆ ಥರ ಫುಲ್ ಎಲ್ಲ ನಾವು ಮಾಡಿರೋದೆಲ್ಲನ ನಾವು ಮನೆ ಕಟ್ಟಬೇಕು ಅದು ಮಾಡಬೇಕು ಅಂತ ಕುಡ್ಕಿದ್ರೂ ಆಗಲ್ಲ ಜೀವನ. ಹೊಟ್ಟೆಗೆ ತಿಂದು ನಮಗೆ ಆರೋಗ್ಯ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಪೌಷ್ಟಿಕಾಂಶಗಳೆಲ್ಲ ಏನು ಬೇಕು, ಒಂದು ಹಣ್ಣು ಹಂಪ್ಲು ಆಗಿರ್ಬೋದು, ಪ್ರತಿಯೊಂದು ಮೊಟ್ಟೆ ಆಗಿರ್ಬೋದು, ಡೈಲಿ ಒಂದೊಂದು ಮೊಟ್ಟೆ, ಹಾಲು, ಏನೇ ಆಗಿರ್ಬೋದು, ಆ ಥರ ನಮ್ಮ ದೇಹಕ್ಕೆ ಏನು ಬೇಕು ವಿಟಮಿನ್ ಆಗಿರ್ಬೋದು, ಪೌಷ್ಟಿಕಾಂಶ, ಈ ಥರ ಎಲ್ಲ ನಾವು ನೋಡಿಕೊಂಡು ಆಮೇಲೆ ನಾವು ಮಿಕ್ಕಿದ್ದೆಲ್ಲನ ಪ್ರಯತ್ನ ಮಾಡಬೇಕಾಗುತ್ತೆ. ಆದಷ್ಟು ಜೀವನದಲ್ಲಿ ಕಷ್ಟಪಡ್ತಾ ಇರಿ, ಕೆಲಸ ಮಾಡ್ತಾ ಇರ್ರಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರ್ತಾರೆ. ಒಂದೊಂದ್ಸತಿ ಬೇಜಾರಾಗುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ. ಎಂಥವ್ರಿಗೂ ಯಾವ ಕೆಲಸ ಮಾಡೋದಕ್ಕೂ ಒಂದೊಂದು ದಿನ ಬೇಜಾರಾಗ್ಬಿಡುತ್ತೆ. ನಮಗೆ ಆಗಲಿ ಒಂದಲ್ಲ ಒಂದೊಂದು ದಿನ ವೀಡಿಯೋ ಮಾಡೋದಕ್ಕೆ ನಮಗೂ ಬೇಜಾರಾಗುತ್ತೆ. ಡೈಲಿ ಮಾಡಬೇಕಲ್ಲಪ್ಪ ಅಂತ ಯಾವ ಕೆಲಸ ಮಾಡಲಿ ಬೇಜಾರಾಗೇ ಆಗುತ್ತೆ. ಯಾವುದೇ ಆಗಿರ್ಬೋದು ಕೆಲಸ, ಗೌರ್ಮೆಂಟ್ ಕೆಲಸನೇ ಆಗಿರಲಿ, ಇನ್ನು ಮತ್ತು ಯಾವ ಕೆಲಸನೇ ಆಗಿರಲಿ ಬೇಜಾರಾಗುತ್ತೆ. ಒಂದಿನ ಬೇಜಾರು ಅನ್ನೋದಾಗುತ್ತೆ, ಒಂದಿನ ರೆಸ್ಟ್ ಮಾಡಬೇಕು, ಇನ್ನೊಂದು ದಿನ ಇಂದ ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡಲೇಬೇಕು ಅಲ್ವಾ. ಎಲ್ಲರೂ ಕೆಲಸ ಮಾಡ್ತಾ ಇರೋ, ಕೆಲಸ ಮಾಡೋ ಅಂಥವ್ರಿಗಲ್ಲ, ಕೆಲಸ ಮಾಡದೇ ಇಲ್ದವ್ರಿಗೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಏನಾದರೂ ಒಂದು ಮುಂದೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣಬೇಕು. ಈಗ ಈ ಸ್ಟೋರಿಲಿ ಮನು ಇದ್ದಾನೆ ನೋಡಿದಿರಲ್ಲ, ಅವ್ನು ಯಾವ ಥರ ಕೆಲಸನೇ ಮಾಡಲ್ಲ, ಸೋಂಬೇರಿ ಆಗಿಬಿಟ್ಟವನೆ ಅಂತ. ಆಗ ಆ ಥರ ಇರೋ ಅಂಥವ್ರಿಗೆ ಇದರಿಂದ ಏನಾದರೂ ನಿಮಗೂ ಒಂದು ಒಳ್ಳೇದಾಗುತ್ತೆ, ಏನೋ ನಿಮಗೆ ಮನಸ್ಸಿಗೆ ಹಿಡಿಸುತ್ತೆ ಅನ್ನೋದು ಮಾತ್ರಕ್ಕೆ ಇದೊಂದು ಮಾತು ಹೇಳ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.